Good morning everyone. Welcome back to our YouTube channel Madhu Simple Life Kannada Love. Friends, ಈಗ ನೋಡ್ರಿ ಟೈಮಿಂಗ್ ಬಂದ್ಬಿಟ್ಟು 6:30 ಆಗೈತಿ. ನಾನು ಇವತ್ತು 5:30ಗೆ ಬೇಗ ಎದ್ದೀನಿ. ಸ್ವಲ್ಪ ಮಧ್ಯಾಹ್ನ ಹೊರಗಡೆ ಹೋಗಬೇಕಂತ ಹೇಳಿ ಎಕ್ಸ್ಟ್ರಾ ಕೆಲಸ ಇತ್ತು ಇವತ್ತು. ಅದಕ್ಕೆ ಬೇಗ ಕೆಲಸ ಮಾಡ್ಕೋಬೇಕಂತ ಹೇಳಿ ಬೇಗ ಎದ್ದು ಕಸ ಪರಿಶಿ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ರಂಗೋಲಿ ಅದು ಇನ್ನೂ ಹಾಕಿಲ್ಲ. ಇಲ್ಲಿ ಲೈಟ್ ಹಾಕೊಂಡು ಲಾಗ್ ಮಾಡಾಕತ್ತೀನಿ. ರಂಗೋಲಿ ಆಮೇಲೆ ಹಾಕಿದ್ರೆ ಆತಂತ ಹೇಳಿ ಬೇಗ ಸ್ನಾನಕ್ಕೆ ಹೋದೆ. ಇವತ್ತು ನಾನು ಬೇಗ ಎದ್ದೀನಿ. ಸ್ವಲ್ಪ 2 ದಿವಸದಿಂದ ಆರಾಮಿಲ್ಲ ಅಂತ ಅನ್ಸಾಕ್ತೈತಿ. ಸ್ವಲ್ಪ ಚಳಿ ಡೇ ಟೈಮ್ನು ಸ್ವಲ್ಪ ಚಳಿ ಅನ್ಸಾಕತ್ತಿತ್ತು. ಅದಕ್ಕೋಸ್ಕರ ಈಗ ಸ್ನಾನ ಮಾಡಿ ಮತ್ತೆ ಸ್ವೆಟ್ರನ್ನು ಹಾಕೊಂಡ್ಬಿಟ್ಟಿನಿ. ಸ್ವೆಟ್ರ್ ಹಾಕೊಂಡ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಬಿಸಿಲು ಬಿದ್ದ ಮೇಲೇನ ಸ್ವೆಟ್ರ್ ತೆಗಿಬೇಕಂತೇಳಿ ಬನ್ನಿ ಫ್ರೆಂಡ್ಸ್. ಇವಾಗ ಮೊದಲಿಗೆ ರಂಗೋಲಿ ಹಾಕ್ತೀನಿ. ರಂಗೋಲಿ ಹಾಕಿಬಿಟ್ಟು ಇವತ್ತು ಮಾರ್ನಿಂಗ್ ರೂಟೀನನ್ನು ಶೂಟ್ ಮಾಡ್ಕೊಳಕತ್ತೀನಿ. ಮಾರ್ನಿಂಗ್ ಯಾವ ರೀತಿ ಐತಿ, ನಾನು ಏನೇನು ಅಡುಗೆ ಮಾಡ್ತೀನಿ, ಮಕ್ಕಳ ಲಂಚ್ ಬಾಕ್ಸು, ಮಕ್ಕಳು ಕಳಿಸೋವರೆಗೂ ಎಷ್ಟಾಗ್ತೈತಿಲ್ಲ ಅಷ್ಟ ವಿಡಿಯೋನ ಶೂಟ್ ಮಾಡ್ಕೋತೀನಿ. ಮಾರ್ನಿಂಗ್ ರೂಟೀನ್ ಯಾವ ರೀತಿ ಐತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲರೂ ವಿಡಿಯೋನ ಪೂರ್ಣ ನೋಡ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮಗೆ ಗೊತ್ತಿರುವವರಿಗೆ ನಮ್ಮ ಚಾನಲ್ ಲಿಂಕನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಅಡುಗೆ ಮನೆಗೆ ಹೋಗಬೇಕು. ಮೊದಲ ರಂಗೋಲಿ ಹಾಕಿಬಿಟ್ಟು ಬಂದು ಅಡುಗೆ ಮಾಡ್ತೀನಿ. ಅಡುಗೆ ಮಾಡಿದ ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಏಳು ಎಷ್ಟೊತ್ತಾದ್ಮೇಲೆ ಸಾಕು. ಎಷ್ಟರ ಹೊಚ್ಕೊಂಡಿರಿ ನಿಮ್ಗೆ. ನಂದೊಂದು ನಿಮ್ದೊಂದು ಎಷ್ಟು ತೊಗೊಂಡ್ರಿ ನೋಡಿಲಿ. ಏನು ಒಂದೊಂದು ಸ್ವಲ್ಪ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಚಪಾತಿ ಹಿಟ್ಟು ನೋಡಿ ಕಲಿಸಿಟ್ಟಿನಿ. ಇದನ್ನು ನೆನಿಬೇಕು. ಮೊಳಕೆ ಕಾಳು ತೊಗೊಂಡಿನಿ. ನಿನ್ನೆ ಕಾಳು ಅನ್ನ ನೆನೆಸಿಟ್ಟು ಇದ್ರೊಳಗೆ ಹಾಕಿಟ್ಟಿದ್ದೆ. ಮೊಳಕೆ ಬಂದವು. ಇದಿಷ್ಟು ಪಲ್ಯ ಮಾಡಬೇಕು. ಮೊಳಕೆ ಕಾಳು ಪಲ್ಯ ಕೈದು ಅದೆಲ್ಲ ರೆಡಿ ಮಾಡ್ಕೊಂಡಿನಿ. ನೈಟ್ ನೋಡ್ರಿ ಅನ್ನ ಮಾಡೀವಿ. ಅನ್ನ ಇಲ್ಲಿ ಸ್ವಲ್ಪ ತಿಂದಾರೆ. ಎಲ್ಲ ಹಾಗೆ ಐತೆ ಅನ್ನ. ಇದನ್ನ ಅನ್ನ ಈಗ ಕೆಡಿಸೋದು ಬೇಡ. ಅನ್ನಕ್ಕೆ ಮತ್ತು ಮೊಳಕೆ ಕಾಳು ಪಲ್ಯಕ್ಕೆ ಅಂಥೇಳಿ ಇದು ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡು ಇದೊಂದು ಸ್ವಲ್ಪ ಅನ್ನ ಮಾಡ್ತೀನಿ. ಅನ್ನ ಮಾಡಿ ಇದೊಂದು ಸ್ವಲ್ಪ ಪಲ್ಯ ಮಾಡಿ ಚಪಾತಿ ಮಾಡಿ ಇವ್ರಿಗೆ ಡಬ್ಬಿ ಕಟ್ಟಬೇಕು. ಅದಕ್ಕೂ ಮೊದಲ ಸ್ವಲ್ಪ ಗಜ್ರಿ ತೊಗೊಂಡಿನಿ. ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ನೆನೆಸಿಟ್ಕೊಂಡಿನಿ. ಹಾಲು, ಇದು ಡೇಟ್ಸ್ ತೊಗೊಂಡಿನಿ ನೋಡ್ರಿ.
ಇವತ್ತಿನ ರೆಸಿಪಿ ಮಾಡುವ ಪ್ರೊಸೀಜರನ್ನು ಎಲ್ಲರೂ ನೋಡಿದ್ರಿ. ಇದು ಯಾವ ರೆಸಿಪಿ ಅಂತ ಹೇಳಿ ನಿಮಗೆ ಗೊತ್ತಾಗಿರ್ಬೋದು. ಏನಕ್ಕೂ ಒಂದು ಸರ್ತಿ ಹೇಳಿಬಿಡ್ತೀನಿ. ಆಗಲೇ ನಿಮಗೆ ತೋರಿಸಿದೆ. ನಾನು ಒಂದು 4 ಕ್ಯಾರೆಟ್ ತೊಗೊಂಡಿದ್ದೆ, ಒಂದು 4 ಗೋಡಂಬಿ ಮತ್ತು ಬಾದಾಮನ್ನು ನೆನೆಸಿಟ್ಕೊಂಡಿದ್ದೆ, ಒಂದು ಗ್ಲಾಸ್ನಷ್ಟು ಹಾಲು, ಜೊತೆಗೆ ಸ್ವಲ್ಪ ಡೇಟ್ಸನ್ನು ತೊಗೊಂಡಿದ್ದೆ. ಬೀಜ ತೆಗೆದುಬಿಟ್ಟು ಬಿಡಿಸಿ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಥರ ಅದನ್ನು ನುಣ್ಣಗೆ ಮಾಡಿಕೊಂಡೆ. ಮೇಲ್ಗಡೆ ಸ್ವಲ್ಪ ಹಾಲು ಹಾಕಿ ಮತ್ತು ಒಂದು ಸರ್ತಿ ಗ್ರೈಂಡ್ರ್ ಮಾಡಿದೆ. ಇವಾಗ ನೋಡಿರಿ ಸ್ಟೇನರ್ಗೆ ಹಾಕಿ ನಾನು ಸೋಸ್ಲಿಕ್ಕತ್ತೀನಿ. ಇದು ಕ್ಯಾರೆಟ್ ಮಿಲ್ಕ್ ಶೇಕ್, ಹೆಲ್ದಿ ಮಿಲ್ಕ್ ಶೇಕ್. ಇದನ್ನು ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸೇಮ್ ಆ್ಯಪಲ್ ಮಿಲ್ಕ್ ಶೇಕ್ ಯಾವ ರೀತಿ ಬಂದಿರ್ತೈತಿ ಅದೇ ರೀತಿ ಬಂದಿರ್ತೈತಿ ಇದು. ಇದನ್ನೆಲ್ಲನೂ ಸೋಸಿದ ಮೇಲೆ ಸ್ವಲ್ಪ ಈ ಥರ ಬರ್ತೈತಿ. ಇದನ್ನು ನಾನು ವೇಸ್ಟ್ ಮಾಡೋಂಗಿಲ್ಲ. ಇದರೊಳಗೆ ಡ್ರೈ ಫ್ರೂಟ್ಸು, ಡೇಟ್ಸು, ಆಮೇಲೆ ಗಜ್ರಿ ಇರೋದರಿಂದ ಇದನ್ನು ಯಾವುದಾದ್ರೂ ಸ್ವೀಟಿಗೆ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ಎಷ್ಟು ಗಂಟೆಗೆ ಐತೆ ಸಾರಿ ಗೊತ್ತಿಲ್ಲ. ಹೋಗುವ ಮಾಡ್ಕೊತ ಏನು ಚೆನ್ನಾಗಿಲ್ಲ. ಮತ್ತೆ ಸಪೋ ಎಷ್ಟು ಗಂಟೆಗೆ ಐತೆ ಸಾರಿ ಗೊತ್ತಿಲ್ಲ. ಹೋಗುವ ಮಾಡ್ಕೊತ ಏನು ಚೆನ್ನಾಗಿಲ್ಲ. ಮತ್ತೆ ರಾತ್ರಿ 9 ತನಕ ಮಾಡೋದು. ಈಗ ಪಟ್ನ ಜಲ್ದಿ ಬಂದಿಲ್ಲ ಅಂದ್ರೆ ಕಾವಾಯ್ತು ಹೋಗ್ತದೆ. ಮಿಲ್ಕ್ ಶೇಕ್ ಮಾಡಿ ನೋಡಿ ಕುಡಿತ. ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡಿದ್ದರು ಮಟ್ಟ ಇಲ್ಲ. ಮಿಲ್ಕ್ ಶೇಕ್ ಕುಡಿತ ಲಗು ಲಗು ಎದ್ದ ಬ್ರಷ್ ಮಾಡಿ ಬಿಸ್ನೆಸ್ ಬರ್ತಾವ. ಜಾಕ ಮಾಡಿ ನಿಂತಿಟ್ಟು ನಾವು ಹೊಟ್ಟ ಹೋಗಂಗಿಲ್ಲಲ್ಲ ನಿಂದ. ಇಟ್ಟು ನಿಂತು ಜೋರು ಇರ್ತೈತಿಲ್ಲ. ಮತ್ತು ರಾತ್ರಿ ಊಟ ರಾತ್ರಿ ಯಾಕೆ ಲಘು ಮಕ್ಕಳಂಗಿಲ್ಲ? ರಾತ್ರಿ ಒಟ್ಟ ಲಘು ಮಕ್ಕಳಂಗಿಲ್ಲ. ಊಟ ಮಾಡಿಸಿದ್ರು ಅಡ್ಡಾಡ್ತಾನೆ ನಮ್ಮನ್ನು ನೋಡ್ಕೋತ. ಈಗ ನಿದ್ದೆ ಜೋರು ಇರ್ತೈತೆ ನೋಡಿ, ಎಬ್ಸಿದ್ರು ಹೇಳಂಗಿಲ್ಲ. ಎಕ್ಸಸೈಸ್ ಮಾಡೋಣ ಮನೆಗೆ. ರೌಂಡ್ ಕತ್ತರಿಸಿಂದ ಇದನ್ನ ಟೇರಿಸ್ಕೊ ಬ್ರಷ್ ಮಾಡಾಕ್ತೈತೈತಿ. ಎಷ್ಟು ಟೇರಿಸ್ಕೊಂಡು ಬ್ರಷ್ ಮಾಡ್ಕೊಂಡು ಅಡುಗೆಗೆಲ್ಲನೂ ರೆಡಿ ಮಾಡಿಟ್ಟು ಸ್ವಲ್ಪ ಸಪ್ತಕನ ಎಬ್ಬಿಸ್ಲಿಕ್ಕೆ ಹೋದೆ ನೋಡ್ರಿ. ಎಬ್ಬಿಸ್ಲಿಲ್ಲ ಅಂದ್ರೆ ಹಾಗೆ ಮಲ್ಕೊಂಡು ಬಿಡ್ತಾನು. ಸ್ಕೂಲ್ ಟೈಮ್ ಆಗೋವರೆಗೂ ಹೇಳೋದೇ ಇಲ್ಲ. ನಾವು ಹೋಗಿ ಎಬ್ಸೋವರೆಗೂ ಅವ ಹೇಳೋದೇ ಇಲ್ಲ. ಮಾರ್ನಿಂಗ್ ಟೈಮಲ್ಲಿ ಅವಾಗ ಫುಲ್ ನಿದ್ರೆ ಜೋರು ಇರ್ತೈತಿ. ಅದರಲ್ಲೂ ಇವಾಗ ಚಳಿಗಾಲ ಅಂದ ತಕ್ಷಣ ಸ್ವಲ್ಪ ನಿದ್ದೆ ಚೆನ್ನಾಗೇ ಮಾಡ್ತಾನು. ಸ್ಕೂಲ್ ಟೈಮ್ವರೆಗೂ ಬಿಟ್ಟರೆ ಹಾಗೆ ಮಲ್ಕೊಂಡು ಬಿಡ್ತಾನು. ಹೇಳೋದಲ್ಲ ಅಂಥೇಳಿ ಮಧ್ಯ ಹೋಗಿ ಸ್ವಲ್ಪ ಎಬ್ಬಿಸಿ ಅವನಿಗೆ ಬ್ರಷ್ ಮಾಡ್ಲಿಕ್ಕೆ ಹಚ್ಚಿ ಬಂದು ಇವಾಗ ಅಡುಗೆ ಸ್ಟಾರ್ಟ್ ಮಾಡೀನಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾವು ಈ ರೆಸಿಪಿಗೆ ಒಗ್ಗರಣೆ ಅನ್ನ ಅಂತ ಹೇಳ್ತೀವಿ. ನೈಟ ಮಾಡಿರ್ತೀವಲ್ರಿ ಅನ್ನ, ಅದು ವೈಟ್ ಅನ್ನ ಸ್ವಲ್ಪ ಜಾಸ್ತಿಯಾಗಿ ಉಳಿದಿತ್ತಂದ್ರೆ ಅದನ್ನು ಒಗ್ಗರಣೆ ಹಾಕ್ತೀವಿ. ಒಗ್ಗರಣೆ ಅನ್ನ ಅಂತ ಹೇಳ್ತೀವಿ. ಕೆಲವೊಂದು ಕಡೆ ಇದಕ್ಕೆ ಚಿತ್ರಾನ್ನ ಅಂಥೇಳಿ ಕರೀತಾರೋ. ಇದನ್ನು ಮಾಡುವ ವಿಧಾನ ಬಂದುಬಿಟ್ಟು ಸೇಮ್ ಅವಲಕ್ಕಿ ಯಾವ ರೀತಿ ಒಗ್ಗರಣೆ ಹಾಕ್ತೀವಲ್ರಿ, ಅವಲಕ್ಕಿ ಒಗ್ಗರಣೆ ಥರನ ಇದು ಸೇಮ್ ಪ್ರೊಸೀಜರ್ ಇರ್ತೈತಿ. ಸ್ವಲ್ಪ ಅನ್ನದ ಮೇಲೆ ಉಪ್ಪು, ಸಕ್ಕರೆ, ಕೊತ್ತಂಬರಿ ಹಾಕೀನಿ.
ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಫ್ರೈ ಆದಮೇಲೆ ಶೇಂಗಾ ಹಾಕೀನಿ. ಶೇಂಗಾ ಬೇಕಾದ್ರೆ ಹಾಕ್ಬೋದು, ಬೇಡವಾದ್ರೆ ಬಿಡ್ಬೋದು. ಶೇಂಗಾ ಹಾಕಿ ಕೊನೆಗೆ ಟೊಮೆಟೊ ಹಾಕಿ ಮಿಕ್ಸ್ ಮಾಡಿ ಅನ್ನ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಎತ್ತಿಟ್ಟೆ. ಈಗ ಅನ್ನದ ಒಗ್ಗರಣೆ ಮುಗೀತು. ನೆಕ್ಸ್ಟ್ ನಾನಿಲ್ಲಿ ಮಡಿಕೆ ಕಾಳು ಉಸಳಿ ತೋರಿಸಿದ್ದೆ ನೋಡಿರಿ ಪಲ್ಯಕ್ಕೆ. ಈಗ ಪಲ್ಯ ಮಾಡಾಕತ್ತೀನಿ. ಪಲ್ಯ ಕೂಡ ಸೇಮ್ ಪ್ರೊಸೀಜರ್ನ ಇರ್ತೈತಿ. ಎಲ್ಲನೂ ಕಾಮನ್ನಾಗಿ ಡೈಲಿ ಯಾವ ರೀತಿ ಪಲ್ಯ ಮಾಡ್ತಾ ಇರ್ತಾರಲ್ಲ ಅದೇ ರೀತಿ. ಕೆಲವೊಬ್ಬರು ಮೊಳಕೆ ಕಾಳು ಉಸಳಿಯನ್ನು ಮೊದಲಿಗೆ ಹುರಿದು ಎತ್ತಿಟ್ಕೊಂಡು ಬಿಡ್ತಾರೋ. ನಾನಿಲ್ಲಿ ಮೊದಲಿಗೆ ಹುರಿದಿಲ್ಲ, ಈರುಳ್ಳಿ ಜೊತೆನೇ ಸ್ವಲ್ಪ ಫ್ರೈ ಮಾಡಿರಾಕತ್ತೇಳಿ ಫ್ರೈ ಮಾಡಾಕತ್ತೇನೆ ನೋಡ್ರಿ. ಇಲ್ಲಿ ಒಟ್ಟಿಗೆ ಆಗಿಬಿಡ್ತೈತೆ ಅಂಥೇಳಿ ಎರಡೆರಡು ಸರ್ತಿ ಬೇಗ ಆಗಲಿ ಅಂಥೇಳಿ ಈಸಿ ಆಗೋ ಥರ ನೋಡ್ಕೊತಿರ್ತೇನೆ ರೀ ಸ್ವಲ್ಪ ಕೆಲಸ. ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇಲ್ಲೇ ಮಡಿಕೆ ಕಾಳು ಉಸಳಿಯನ್ನು ಹಾಕಿಬಿಡ್ತೀನಿ. ಈರುಳ್ಳಿ ಮತ್ತು ಮಡಿಕೆ ಕಾಳು ಉಸಳಿ ಎರಡನ್ನೂ ಒಟ್ಟಿಗೆ ಫ್ರೈ ಆಗಿಬಿಡ್ತಾವೆ. ಎರಡು ಫ್ರೈ ಆದಮೇಲೆ ಟೊಮೆಟೊ ಹಾಕಿ ಮತ್ತೊಂದೆರಡು ಸರ್ತಿ ತಿರುಗಿಸಿ ಟೊಮೆಟೊ ಮೆತ್ತಗಾದ್ಮೇಲೆ ಇದು ಖಾರ ಪುಡಿ ಹಾಕಿಬಿಡ್ತೀನಿ. ಖಾರ ಪುಡಿ ಹಾಕಿ ಚೆನ್ನಾಗಿ ಅದೊಂದು ಸರ್ತಿ ಫ್ರೈ ಆದಮೇಲೆ ಒಂದು ಕಪ್ ನೀರು ಹಾಕಿ ನೋಡಿರಿ. ಮಕ್ಕಳ ಲಂಚ್ ಬಾಕ್ಸಿಗೆ ಈ ಪಲ್ಯವನ್ನು ಕಟ್ಟಬೇಕು. ಭಾಳಷ್ಟು ಡ್ರೈ ಇದ್ದರೆ ಚೆನ್ನಾಗಿರೋದಿಲ್ಲ ಅಂಥೇಳಿ ಸ್ವಲ್ಪ ನೀರು ಹಾಕಿ ಈಗ ಕುದಿಲಿಕ್ಕೆ ಇಟ್ಟಿದ್ದೆ ನೋಡಿರಿ. ಫೈನಲಾಗಿ ಪಲ್ಯ ಕೂಡ ರೆಡಿ ಆಯಿತು. ನೀವು ನೋಡ್ತಿರ್ಬೋದು. ಸಿಂಪಲ್ಲಾಗಿ ಮಾಡುವಂತಹ ಪಲ್ಯ, ಅಷ್ಟ ರುಚಿಕರವಾದಂತಹ ಪಲ್ಯ ಇದು. ಎಲ್ಲರ ಮನೆಯಲ್ಲೂ ಕಾಮನ್ನಾಗಿ ಮಾಡ್ತೀರಿ ಈ ಉಸಳಿ ಪಲ್ಯವನ್ನು. ಪಲ್ಯ ಆಯಿತು. ಈಗ ಈ ಕಡೆ ಚಪಾತಿ ಮಾಡ್ಕೋಬೇಕು. ಚಪಾತಿ ಮಾಡ್ಬೇಕನ್ನೋ ಅಷ್ಟರಲ್ಲೇನ ಪೇಪರ್ ಬಿಲ್ದವ್ರು ಬಂದ್ರೆ ನೋಡಿರಿ. ಮಾರ್ನಿಂಗ ಫುಲ್ ಗಡಿಬಿಡಿ ಇರ್ತೈತಿ. ಎಲ್ಲ ಕೆಲಸನೂ ಅರ್ಜೆಂಟಾಗಿ ಮಾಡ್ಕೋಬೇಕಾಗಿರ್ತೈತಿ ಮಕ್ಕಳ ಟೈಮ್ ಅನ್ನೋದ್ರಲ್ಲಿ. ಈ ರೀತಿ ಯಾರಾದರೂ ಪೇಪರ್ ಬಿಲ್ಲು, ಟಿ ವಿ ಬಿಲ್ನವ್ರು ಬಂದ್ರೆ, ಬೋರ್ವೆಲ್ಲಲ್ಲಿ ನೀರಾದ್ರೆ ಅದು ಒಂಥರ ಕಿರಿಕಿರಿ ಅನ್ನಿಸ್ತೈತೆ ನೋಡಿರಿ. ಮಧ್ಯೆ ಅಡುಗೆ ಮಾಡುವಾಗ ಬಿಟ್ಟು ಮಕ್ಕಳನ್ನ ಎಬ್ಸೋದು ಈ ಥರ ಯಾರೇ ಬಂದ್ರೆ ಇನ್ನೂ ಸ್ವಲ್ಪ ಲೇಟ್ ಆಗ್ತೈತೆ ಅಂತ ಅನ್ನಿಸ್ತಿರ್ತೈತಿ. ಯಜಮಾನ್ರು ಮನೆಯೊಳಗಿದ್ರು, ಅವರ ಪೇಪರ್ ಬಿಲ್ ಕೊಡಾಕತ್ತಿದ್ರು. ಈಗ ನಾನಿಲ್ಲಿ ಚಪಾತಿಗೆ ರೆಡಿ ಮಾಡ್ಕೊಳತ್ತೀನಿ. ಒಮ್ಮೆ ಎಲ್ಲನೂ ಉಳ್ಳಿ ಮಾಡಿ ಇಟ್ಕೊಂಡ್ಬಿಡ್ತೇನೆ ರೀ ಒಟ್ಟಿಗೆ. ಎಲ್ಲ ಉಳ್ಳಿ ರೆಡಿ ಮಾಡಿ ಇಟ್ಕೊಂಡೆ ಅಂದ್ರೆ ಬೇಗ ಲಟ್ಟಿಸ್ಲಿಕ್ಕೆ ಈಸಿ ಆಗ್ತೈತಿ. ಚಪಾತಿ ಎಲ್ಲನೂ ಮಾಡಿ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡ್ಬೇಕು ನೋಡಿರಿ. ಎಲ್ಲನೂ ರೆಡಿ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ನಮ್ಮ ಸಪ್ತಾಕಾಗ ಈಗ ಹಸಿವು ಆಗೈತಿ, ಕಾಯ್ಲಿಕತ್ತೆ ನಾವು ಊಟಕ್ಕೆ. ಎಷ್ಟು ಮಟ್ಟಿಗೆ ತಿಂತಾನೋ ಗೊತ್ತಿಲ್ಲ. ಒಂದೇ ಒಂದು ಚಪಾತಿ ತಿಂತಿರ್ತಾನೋ. ಲೇಟಾಗಿ ಹೇಳ್ತಾನೆ, ನಾವು ಎಬ್ಸಿದಾಗಿ ಹೇಳ್ತಾನು. ಎದ್ದ ಮೇಲೆ ಸ್ನಾನ ಮಾಡುವ ಅಷ್ಟರಲ್ಲಿ ಅಂದ್ರೆ ಹಸಿವು ಅನ್ಸಂಗಿಲ್ಲ, ತಿನ್ಬೇಕು ಅನ್ಸಂಗಿಲ್ಲ ಅವನಿಗೆ. ಬೇಗ ಎದ್ದಿದ್ದಂದ್ರೆ ಹಸಿವು ಆಗೈತೆ ಅಂತಿರ್ತಾನು. ನಾವು ಟೈಮ್ ಆಗೈತಿ, ಹಸಿವು ಆಗಿರಬೇಕು, ಮಾಡಿಕೊಡ್ಬೇಕಂತೇಳಿ ನಾವು ಗಡಿಬಿಡಿ ಮಾಡಿ ಬೇಗ ಮಾಡ್ತಿರ್ತೀವಿ. ಲೇಟಾಗಿ ಎದ್ದು ಬ್ರಷ್ ಮಾಡಿ ಸ್ನಾನ ಮಾಡಿ ರೆಡಿ ಆಗೋ ಅಷ್ಟರಲ್ಲೇ ಸಾಕಾಗಿರ್ತೈತೆ. ಅವಾಗ ಊಟ ಮಾಡಬೇಕನ್ನೋ ಖುಷಿನೂ ಇರೋದಿಲ್ಲ. ಅವಾಗ ಅಷ್ಟು ಸಮಾಧಾನಲೇ ಊಟನೂ ಮಾಡೋಂಗಿಲ್ಲ. ಆದರೂ ಡೈಲಿ ಈ ಥರ ರೊಟೀನ್ ಇದ್ದೇ ಇರ್ತೈತಿ. ನೋಡಿ ಸ್ವಲ್ಪ ಸಮಾಧಾನ ಮಾಡಿಸಿ ಕಳಿಸ್ಬೇಕು. ಬರ್ರಿ ಈಗ ಚಪಾತಿ ಮಾಡಾಕ್ತಾನೆ ನೋಡಿರಿ. ಒಂದೊಂದು ಸರ್ತಿ ತಗಡ ಮೇಲೆ ಮಾಡ್ತಾನೋ, ಒಂದೊಂದು ಸರ್ತಿ ಮನೆ ಮೇಲೆ ಮಾಡ್ತಾನೋ. ನಮ್ಮದು ಜರ್ಮನಿದು ಮನೆ ಐತಿ, ಚಪಾತಿ ಮನೆ. ಅದು ಭಾಳಷ್ಟು ಈಜಿ ಆಗ್ತೈತಿ ಮಾಡಲಿಕ್ಕೆ. ಹಾಲು ಒಟ್ಟ ಕುಡಿಬೇಡ ಇವತ್ತೊಂದು ದಿವಸ. ಸ್ವಲ್ಪ ತಿನ್ಬೇಕು. ಬಿಸಿ ದರ ಇದೆ. ನಾ ಪಲಾವ್ ಅಂತ ಅದು ಪಲಾವ್ನ
ಮೊದಲು ಕುಡಿ ಮತ್ತೆ ಕಲ್ಕೋತೀನಿ ಏನಂತ ಗ್ಲಾಸ್ ಕ್ಯಾರೆಟ್ ಮಿಲ್ಕ್ ಶೇಕ್ ಅದು ಮಾಡಿ ಮಿಲ್ಕ್ ಶೇಕ್ ಚಲೋ ಆಗೈತಿ ಸ್ವೀಟ್ ಆಗೈತೆ ಇಲ್ಲ ಸ್ವೀಟ್ ಕಮ್ಮಿ ಆಗಿರ್ಬೇಕು ಸ್ವಲ್ಪ ಇಲ್ಲ ಸ್ವೀಟ್ ಕಮ್ಮಿ ಆಗಿಲ್ಲ ಸಕ್ಕರೆ ಹಾಕಿಲ್ಲ ನಾ ಇವತ್ತು ಡೇಟ್ಸ್ ಹಾಕಿ ಮಾಡೀನಿ ಸಕ್ಕರೆ ಬೇಡ ಅಂತ ಡೇಟ್ಸ್ ಅಷ್ಟು ಹಾಕೀನಿ ಸ್ವಲ್ಪ ಲೈಟಾಗ ಸ್ವೀಟ್ ಆಗಿರ್ಬೇಕು ಸೈಡ್ ಇಟ್ಕೊಂಡು ಊಟದ ಜೊತೆ ಸ್ವಲ್ಪ ಸ್ವಲ್ಪ ಕುಡಿಬೇಕು ಊಟ ಮಾಡಿ ಲಗು ಮಾಡಿ ಸ್ಕೂಲ್ ಟೈಮ್ ಆಕತಿ ಪ್ಲಾಸ್ಟಿಕ್ ಬಾಟ್ಲಾಗ ಭಾಳ ಇರ್ತಾವ 1 ಲೀಟರ್ ಬಾಟಲ್ ಐತೆ ಅದು ಹೆಂಗೆ ಫುಲ್ ಹಾಕವು ಏನು ಸ್ಕೂಲಿಗೆ ಹೋಗೋದಪ್ಪ ಕಾಲಿಗೆಲ್ಲ ನೀರು ಹಲಸು ನೀರು ಬೇಗ ಎದ್ದು ಇಷ್ಟೊತ್ತನ ಎಲ್ಲ ಕೆಲಸ ಮಾಡಿದ್ರೂ ಮತ್ತೆ ನನಗೆ ಬೇಜಾರು ನೋಡ್ರಿ ಅಂದರೆ ಡೈಲಿ ಕೆಲಸ ಮಾಡಲೇಬೇಕು ಮಾಡ್ತೀವಿ ಮಕ್ಕಳಿಗೆ ಇಷ್ಟೆಲ್ಲ ಮಾಡಿಕೊಟ್ರು ತಿನ್ನಂಗಿಲ್ಲ ನಮ್ಮ ಸಪ್ತಕ್ಕೆ ನೋಡ್ರಿ ರೈಸ್ನು ಹಾಗೆ ಇಟ್ಟ ಒಂದೇ ಒಂದು ಚಪಾತಿ ಇಟ್ಟಿದ್ದೆ ಅವಾಗ ಇದು ಚಪಾತಿ ಎಲ್ಲ ಹಾಗೆ ಇಟ್ಟು ನೋಡ್ರಿ ಸ್ವಲ್ಪ ಮಿಲ್ಕ್ ಶೇಕ್ ಕುಡಿದಂದ್ರೆ ಹೊಟ್ಟಿನ ತುಂಬಿಡ್ತೈತೆ ಅವ್ನು ಬೋರ್ಮಿಟಾ ಮಿಲ್ಕ್ ಶೇಕ ಈ ಥರದ್ದು ಏನಾದರೂ ಕೊಟ್ಟನೆ ಅಂದ್ರೆ ಊಟನ ಬಿಟ್ಬಿಡ್ತಾನ ಅವು ತಿನ್ನೋದ ಕಡಿಮೆ ಒಂದೇ ಒಂದು ಚಪಾತಿ ತಿಂತಿರ್ತಾನು ಏನು ಕೊಡಲಿಲ್ಲ ಅಂದ್ರೆ ಒಂದು ಚಪಾತಿ ತಿಂತಿರ್ತಾನು ಮತ್ತು ಡೈಲಿ ಬರೀ ಚಪಾತಿನ ಏನು ಕೊಡಪ್ಪ ಏನಾದರೂ ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಸ್ವಲ್ಪ ಕ್ಯಾರೆಟ್ ಜಾಸ್ತಿ ಇತ್ತು ನೋಡ್ರಿ ಮನೆಯೊಳಗೆ ಇವತ್ತು ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡಿದ್ರೆ ಆಯ್ತು ಅಂಥೇಳಿ ಮಾಡಿದೆ ಆಮೇಲೆ ಡೇಟ್ಸ್ ತೊಗೊಂಬಂದಿದ್ರು ಅವ್ರ ಪಪ್ಪ ಶುಗರ್ ಬೆಲ್ಲ ಏನು ಹಾಕ್ಲಾರ್ದ ಡೇಟ್ಸ್ ಹಾಕಿ ಮಾಡ್ಬೇಕಂಥೇಳಿ ಮಾಡಿದ್ನಿ ಅದು ಚಲೋ ಅನಿಸ್ತವಂಗ ಊಟ ಮಾಡಿದ ಮೇಲೆ ಕೊಡ್ಬೇಕಾಗಿತ್ತು ನಾನು ಅದೊಂದು ತಪ್ಪು ಮಾಡಿದೆ ಊಟ ಮಾಡಿದ ಮೇಲೆ ಕೊಟ್ಟಿದ್ರ ಊಟನೂ ಮಾಡ್ತಿದ್ದ ಅದನ್ನು ಕುಡಿದು ಹೋಗಿದ್ದ ಮೊದಲನ ಮಿಲ್ಕ್ ಶೇಕ್ ಕುಡ್ದ ಊಟ ಎಲ್ಲ ಹಾಗೆ ಇಟ್ಬಿಟ್ಟು ನೋಡ್ರಿ ಡೈಲಿ ಮಾರ್ನಿಂಗ್ ರೂಟೀನ ಇದೇ ರೀತಿ ಇರ್ತೈತೆ ನೋಡ್ರಿ ಎಲ್ಲರ ಮನೆಯಲ್ಲೂ ಸ್ಕೂಲಿಗೆ ಹೋಗೋ ಮಕ್ಕಳಿದ್ರೆ ಇದೇ ರೀತಿ ಇರ್ತೈತೆ ಅಂಥೇಳಿ ಅನ್ಕೋತೀನಿ ಎಲ್ಲರೂ ನನ್ನ ಸಿಚುವೇಶನಲ್ಲೇ ಇರ್ತಾರೋ ಒಬ್ಬೊಬ್ಬರು ಇರೋದ್ರಿಂದ ಮಾರ್ನಿಂಗ್ ಕಡಿಮೆ ಟೈಮಲ್ಲಿ ಎಲ್ಲನೂ ಮ್ಯಾನೇಜ್ ಮಾಡಬೇಕಾಗ್ತೈತಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಒಂದು ಪದರ ಚಪಾತಿಗೆ ಸ್ವಲ್ಪ ಚಟ್ನಿ ಹಚ್ಚಿ ಸುತ್ತಿ ಕೊಟ್ಟಿದ್ದೆ ಅದನ್ನು ಹೋಗ್ಬೇಕಾದ್ರೂ ಏನೋ ಗಾಡಿ ಮೇಲೆ ತೊಗೊಂಡು ಹೋಗ್ಯಾನ ತಿನ್ಕೋತ ಎಲ್ಲಿ ಹೋಗೋದು ಹೋಗ್ತಾನೋ ಗೊತ್ತಿಲ್ಲ ಈ ಥರ ಮಾಡಿಬಿಡ್ತಾನೆ ನೋಡ್ರಿ ಒಟ್ಟು ಈ ಚಳಿ ಬಂತಂದ್ರೆ ಊಟನ ಕಮ್ಮಿ ಮಾಡಿಬಿಡ್ತಾನವ ಅದೇನು ಸ್ವಲ್ಪ ನೆಗಡಿಗೆ ನಾಲ್ಗಿಗೆ ಟೇಸ್ಟ್ ಹತ್ತಂಗಿಲ್ಲೋ ಏನೋ ಗೊತ್ತಿಲ್ಲ ಊಟನ ಕಮ್ಮಿ ಮಾಡಿಬಿಡ್ತಾನೆ ಸ್ವಲ್ಪ ತಿನ್ನೋದು ಬಿಟ್ಬಿಡೋದು ಇದೇ ರೀತಿ ಮಾಡ್ತಾನೆ ಈಗ ನಾನು ನಾಷ್ಟ ಮಾಡ್ಕೋತೀನಿ ನೋಡ್ರಿ ನಾಷ್ಟ ಆದರೂ ಅನ್ರಿ ಊಟ ಆದರೂ ಅನ್ರಿ ಚಪಾತಿ ಪಲ್ಯ ಐತಿ ಒಗ್ಗರ್ಣೆ ಅನ್ನ ಐತಿ ಈಗ ಅವ ಬಿಟ್ಟು ಹೋಗ್ಯಾನಲ್ರಿ ಇದನ್ನೇನು ಕೆಲ್ಸಂಗಿಲ್ಲ ಇದನ್ನು ನಾನು ತಿನ್ಕೊಂಡ್ಬಿಡ್ತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಒಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್